ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ನಿಮಗೆ ತಾಲಿಪೊಟ್ಟು ರೆಸಿಪಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ನನಗೆ ಗೊತ್ತಾಗಿ ಚಿಕ್ಕ ವಯಸ್ಸಲ್ಲಿ ತುಂಬ ತಾಳಿಪೊಟ್ಟು ಮಾಡ್ತಿದ್ರು ಮನೆಯಲ್ಲೆಲ್ಲ. ಈ ತಾಳಿಪೊಟ್ಟು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನೋಂಥ ಅಡುಗೆ ಇದು. ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆಲ್ಲ ಊಟ ಮಾಡಿಸೋದು ತುಂಬ ಕಷ್ಟ, ಆದರೆ ಈ ರೀತಿ ಮಾಡ್ಕೊಡೋದ್ರಿಂದ ಅವ್ರ ಕೈಲಿ ಇಟ್ಕೊಂಡು ಆರಾಮಾಗಿ ಆಟಾಡ್ಕೊತಾನೆ ತಿಂದ್ಬಿಡ್ತಾರೆ. ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ತಾಳಿಪೊಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಫಸ್ಟಿಗೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟು, ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು, ಮೆಂತ್ಯ ಹಿಟ್ಟು, ಒಂದು 3-4 ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ನೆಕ್ಸ್ಟ್ ಕಡಲೆಬೇಳೆ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಇದು ಸಬ್ಬಸಿಗೆ ಸೊಪ್ಪು, ನೆಕ್ಸ್ಟ್ ಪಾಲಕ್ ಸೊಪ್ಪು, ಕಾಯಿ ತುರಿ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ತಾಳಿಪೊಟ್ಟು ಮಾಡೋದಕ್ಕೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 4 ಕಪ್ಪು ಈ ಮೆಂತ್ಯ ಹಿಟ್ಟಂತ ಹಾಕ್ಕೊಂಡಿದ್ದೀನಿ. ಈ ಮೆಂತ್ಯ ಹಿಟ್ಟು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಹಿಟ್ಟಲ್ಲಿ ಅಕ್ಕಿ, ಗೋಧಿ, ಜೋಳ ಮತ್ತು ಮೆಂತ್ಯ ಕಾಳು 4 ಹಾಕಿ ಹಿಟ್ಟು ಮಾಡಿಸ್ಕೊಂಬಂದಿರೋದು. ನೀವು ಈ ಹಿಟ್ಟು ಬೇಡ ಅಂತಂದರೆ ನೀವು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನಾನು 4 ಬಟ್ಲು ಮೆಂತ್ಯ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಕಾಯಿ ತುರಿ, ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ, ಹೆಚ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಅದಕ್ಕೆ 1-2 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಒಂದು 3 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನ್ 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಸೊಪ್ಪು, ತರಕಾರಿ, ಕಡಲೆಬೇಳೆ, ಉಪ್ಪು, ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವೀಗ ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಈ ತಾಲಿಪೊಟ್ಟು. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊತ ತಿಂತಾರೆ. ಈ ಊಟ ಮಾಡಲ್ಲ ಅಂತ ಆಟ ಮಾಡ್ತಿರೋ ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದು. ನೋಡಿ, ನಾನು ಈ ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರಿ ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ. ನೆಕ್ಸ್ಟ್ 10 ನಿಮಿಷ ಆದ ನಂತರ ಒಂದು ಈ ಎಣ್ಣೆದು ಕವರ್ ಇರುತ್ತಲ್ವ, ಅದನ್ನು ಕಟ್ ಮಾಡಿಕೊಂಡು ಈ ಹೋಳಿಗೆ ಎಲ್ಲ ತೊಡ್ತಾರಲ್ಲ ಆ ಥರದ್ದು ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದರದ್ದು ಕವರ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಆಗೋ ಥರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಆ ಕವರ್ ಮೇಲೆ ಹಾಕಿ ತೊಡ್ತಾ ಬರಬೇಕು. ಸ್ವಲ್ಪ ಹಿಂಗೆ ನಾದ್ಕೊಂಡು ಈ ರೀತಿ ತುದಿ ಬೆರಳಲ್ಲೇ ಈ ರೀತಿ ತಟ್ತಾ ಬರಬೇಕು. ನೆಕ್ಸ್ಟ್ ಈ ರೀತಿ ತಟ್ಟಿ ನಿಮ್ಗೆ ಯಾವ ಸೈಜಿಗೆ ಬೇಕು, ಯಾವ ದಪ್ಪ ಬೇಕು, ಇಲ್ಲ ತೆಳ್ಳಗೆ ಬೇಕು ನೋಡ್ಕೊಂಡು ತಟ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವಿವಾಗ ಇದನ್ನು ಒಂದು ಸ್ಟವ್ ಮೇಲೆ ಹಂಚನ್ನ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ಹಂಚು ಕಾದ ನಂತರ ಕೆಳಗಡೆ ಸ್ವಲ್ಪ ಎಣ್ಣೆನ ಹಾಕಿ ನೆಕ್ಸ್ಟ್ ನಾನಿವಾಗ ಅದ್ರ ಮೇಲೆ ಈ ತೊಟ್ಕೊಂಡಿರ್ತಕ್ಕಂಥ ತಾಳಿಪೊಟ್ಟಿನ ಹಿಟ್ಟಿಂದು ತವ ಮೇಲೆ ಹಾಕಿ ಮತ್ತು ಮೇಲ್ಗಡೆ 1 ಟೀ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಚಪಾತಿ ಬೇಯಿಸ್ತೀವಲ್ಲ ಆ ಥರ. ಈ ರೀತಿ ಎರಡೂ ಕಡೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೀವು ಎಣ್ಣೆ ಅಂದರೆ ಎಣ್ಣೆ, ಇಲ್ಲ ತುಪ್ಪ ಇತ್ತಂದರೆ ತುಪ್ಪ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ತುಪ್ಪ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು.
ನಾನು ಇದ್ರ ಜೊತೆಯಲ್ಲಿ ತಾಳಿಪಟ್ಟು ಜೊತೆಗೆ ತುಪ್ಪದ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ ಕೂಡ ಮಾಡ್ಕೊಂಡು ನೀವು ತಿನ್ಬೋದು. ನಾನು ಮಾಡಿರ್ತಕ್ಕಂಥ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.